ತಮಗೆಲ್ಲ ತಿಳಿದಿರುವ ಹಾಗೆ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಅತ್ಯಾಚಾರ ಪ್ರಕರಣ ನಡೆದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಈಗಾಗಲೇ 2 ಜನ ಆರೋಪಿಗಳನ್ನು ಬಂಧಿಸಲಾಗಿತ್ತು. ಅದರಲ್ಲಿ ಪ್ರಭುಲಿಂಗ್ ಹಿರೇಮಠ ಮತ್ತು ರಾಜು ಲೆಂಕೆ ಅಂತ. ಈ ತನಿಖಾ ಸಮಯದಲ್ಲಿ ನಮಗೆ ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಮತ್ತು ಕಲೆ ಹಾಕಿದ ಎವಿಡೆನ್ಸ್ಗಳ ಮೇರೆಗೆ ಮತ್ತು ವೈಜ್ಞಾನಿಕವಾಗಿ ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಐಟಿ ಆಕ್ಟ್ನ ಸೆಕ್ಷನ್ಗಳನ್ನು ಕೂಡ ನಾವು ಇದಕ್ಕೆ ಅಳವಡಿಸಿಕೊಳ್ಳಬೇಕಾಯಿತು. ಐಟಿ ಸೆಕ್ಷನ್ ಆ್ಯಡ್ ಆಗಿದ್ದರಿಂದ ಮತ್ತು ಈ ಪ್ರಕರಣದ ಗಂಭೀರತೆಯನ್ನು ಹಾಕಿಕೊಂಡು ACP ಸಲುವಾಗಿ ಇದನ್ನು ತನಿಖೆಗೆ ಹಸ್ತಾಂತರಿಸಲಾಗಿತ್ತು. ಮೊನ್ನೆಯಿಂದ ಅವರು ಕೂಡ ಸುಮಾರು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಮತ್ತು ತನಿಖೆಯ ಪ್ರಗತಿ ಅದರ ಜೊತೆಗೆ ಬಂಧಿಸಿದ ಆರೋಪಿಗಳ ಒಂದು ಹೇಳಿಕೆಯ ಮೇರೆಗೆ ಅದಲ್ಲದೆ ಏನು ಸಂತ್ರಸ್ತ ಯುವತಿಯಿದ್ದಾರೆ ಅವರ 164 ಸ್ಟೇಟ್ಮೆಂಟ್ ಕೂಡ ನಾವು ನ್ಯಾಯಾಧೀಶರಿಗೆ ಪಡೆದುಕೊಂಡಿದ್ದೇವೆ. ಇವೆಲ್ಲ ಆಧಾರದ ಮೇರೆಗೆ ನಿನ್ನೆ ಉಳಿದ ಏನು 6 ಜನ ಆರೋಪಿಗಳು ಅವರು ಕೂಡ ಬಂಧನ 21 ಸೆಪ್ಟೆಂಬರ್ವರೆಗೆ ಅವರಿಗೆ ಜೆಸಿ ಆಗಿದೆ. ಈಗ ನಾವು ಕೆಲವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಆದಷ್ಟು ಬೇಗ ಈ ಎಲ್ಲ ಆರೋಪಿಗಳನ್ನು ಮತ್ತೆ ನಾವು ಕಸ್ಟಡಿಗೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆ ಮಾಡ್ತೀವಿ. ಅವರಿಗೆ ನೋಟಿಸ್ ಕೊಟ್ಟಿದ್ದು ನಾವು ಅದನ್ನು ಸೈಮಲ್ಟೇನಿಯಸ್ ತಮಗೆಲ್ಲ ಗೊತ್ತಿದೆ. ನಾವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ತನಿಖೆ ಮಾಡ್ತಾ ಇದ್ದೀವಿ. ಯಾವುದೇ ವಿ ಡೋಂಟ್ ವಾಂಟ್ ಎನಿಬಡಿ ಟು ಮಿಸ್ಯೂಸ್ ಲಾ. ಅಟ್ ದಿ ಸೇಮ್ ಟೈಮ್ ವಿ ಡೋಂಟ್ ವಾಂಟ್ ಎನಿಬಡಿ ಟು ಎಸ್ಕೇಪ್ ಫ್ರಮ್ ದಿ ಲಾ. ಯಾರು ಏನು ನಿರ್ದಾಕ್ಷಿಣ್ಯವಾಗಿ ನಾವು ವಿಶೇಷ ತನಿಖಾ ತಂಡವನ್ನು ಮಾಡಿದ್ದೀವಿ. ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆಯನ್ನು ಮಾಡಿದ್ದೇವೆ. ಯಾರ್ಯಾರ ಪಾತ್ರ ಎಷ್ಟಿದೆ ಅದರ ಪ್ರಕಾರ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ಅಮೌಂಟ್ ಕೊಟ್ಟಿನ ಎಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಅದೇ ಹೇಳಿದೆ. ವಿ ಆರ್ ಇನ್ ದಿ ಪ್ರೊಸೆಸ್. ಈ ಹಂತದಲ್ಲಿ ಖಚಿತವಾಗುವವರೆಗೆ ನಾವು ತಮಗೆ ಹೇಳಿಕ್ಕಾಗಿಲ್ಲ. ಆ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡ್ತಾ ಇದ್ದೀವಿ. ಸೊ ಒಂದು ಕಂಪ್ಲೀಟ್ ಚಿತ್ರಣ ಬಂದ ನಂತರ ನಮಗೆ ವೆಪನ್ಸ್ ಇಂದ ಇದರಲ್ಲಿ ಕೃತ್ಯಕ್ಕೆ ಉಪಯೋಗಿಸಿದ ವಾಹನಗಳ ಸೀಸ್ ಆಗಿದೆ. ಅದಲ್ಲದೆ ಇವರ ಏನು ಮೊಬೈಲ್ ಫೋನ್ಗಳಿದೆ ಅದನ್ನೆಲ್ಲ ವಶಪಡಿಸ್ಕೊಂಡಿದ್ದೀವಿ. ಅವುಗಳನ್ನು ನಾವು ಈಗ ಫೋರೆನ್ಸಿಕ್ ಎಕ್ಸ್ಟ್ರಾಕ್ಷನ್ಗೆ ಅದನ್ನು ನಾವು ಬಳಸ್ತಾ ಇದ್ದೀವಿ ಡೇಟಾ ಟೆಕ್ನಿಕ್ಗಳಿಗೆ. ಸೊ ಆ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಅನಾಲಿಸಿಸ್ ವರದಿ ಆಗಬೇಕು. ಅದಲ್ಲದೆ ನಾವು ತಾಂತ್ರಿಕವಾಗಿ ಕೂಡ ನಾವು ಅನಾಲಿಸಿಸ್ ಅನ್ನು ಮಾಡ್ತಾ ಇದ್ರು. ಬೇರೆ ಜೊತೆ ಮಾಡೋಕ್ಕೆ ನಾವು ಇದು ಮಾಡ್ತಾ ಇದ್ರು. ಅವ್ರ ಮೊಬೈಲಲ್ಲಿ ಏನಾದರೂ ವಿಡಿಯೋಸ್ ಫೋಟೋ ಅದನ್ನೇ ವಿ ಹ್ಯಾವ್ ಟು ವೇಟ್ ಟಿಲ್ ಅನಾಲಿಸಿಸ್ ರಿಪೋರ್ಟ್. ಎಲ್ಲ ಮೊಬೈಲ್ ಇರಬಹುದು. ಈ ದೂರಲ್ಲಿಲ್ಲ. ಮುಖ್ಯನಿಗೆ ಅದೇ ರೀತಿ ಮಾಡಿ ಅದನ್ನೇ we need time to systematically and professionally investigate. So we do that. ನಾವು ಪೊಲೀಸ್ ಸ್ಟೇಷನ್ ಹೋದರೆ ಸ್ಟೇಷನ್ ಬೇರೆ ಅವ್ರು ತಗೊಳ್ಳಿಲ್ಲ. ಮಹಿಳಾ ಸ್ಟೇಷನ್ ಹೋದರೆ ಅವ್ರು ಕೂಡ ನೀವು ಹುಡುಗ ಮಾಡಬೇಕು ಅಂತ ಅವರೇ ಅಂತ ಒಪ್ಪನ ಹೇಳ್ತಾರೆ. ಈ ಥರ ಪೊಲೀಸ್ ಸಿಸ್ಟಮಲ್ಲೇ ಈ ಥರ ಆಗಿದೆ. ಏನಾಗಿದೆ ನಿಮಗೆ ಇವರು ಹೇಳ್ತಾ ಇದ್ದಾರೆ. ಈ ಉದಾಹರಣೆ ಈಗ ಕೇಸ್ ರಿಜಿಸ್ಟರ್ ಆಗಿದ್ದು 16/9. ಇಲ್ಲಿವರೆಗೆ ಯಾರು ಹೆಚ್ಚಿನ ಮಹಿಳೆಯರು ಅಥವಾ ಸಂತ್ರಸ್ತರು ಏನಾದರೂ ಇದ್ದರೆ ಬಂದು ನಮಗೆ ದೂರು ಕೊಡ್ತೀವಿ. ಅವ್ರ ಗೌಪ್ಯತೆಯನ್ನು ಕಾಪಾಡ್ತೀವಿ, ಅವ್ರಿಗೆ ರಕ್ಷಣೆ ಕೊಡ್ತೀವಿ. ಅದಲ್ಲದೆ ಯಾರಾದರೂ ಉದ್ಯಮಿಗಳು ಎನಿ ಪರ್ಸನ್ಸ್ ಹೂ ಹ್ಯಾವ್ ಬಿಕಮ್ ವಿಕ್ಟಿಮ್ ಆಫ್ ದಿಸ್ ರ್ಯಾಕೆಟ್ ದೇ ಕ್ಯಾನ್ ಕಮ್ ಅಂಡ್ ಗಿವ್ ಕಂಪ್ಲೇಂಟ್. ವಿಲ್ ಅಜ್ಯೂರ್ ದೆಮ್ ಸ್ಟ್ರಿಕ್ಟ್ ಲೀಗಲ್ ಆ್ಯಕ್ಷನ್ ಅಷ್ಟೇ ಹೇಳಬೇಕು. ಸೊ ನಾನು ಕಳೆದ 3 ದಿನಗಳಿಂದ ಮನವಿ ಮಾಡ್ತಾ ಇದ್ದೀವಿ. ಯಾರೂ ಬರಲಿಕ್ಕೆ ಸರಿ ರೆಡಿ ಇಲ್ಲ. ಯಾರಾದರೂ ಬಂದು ದೂರು ಕೊಟ್ಟರೆ ವಿಲ್ ಟೇಕ್ ಡೆಫಿನೆಟ್ಲಿ ಕೇಸ್. ನೇರವಾಗಿ ನನ್ನ ಹತ್ರ ಬರಲಿಕ್ಕೆ ಏನಾಗ್ತಾ ಇದೆ ಇದರಲ್ಲಿ ನೈಜತೆ ಏನಿರುತ್ತೆ ಮಾತಾಡೋದು ಬೇರೆ ಇರುತ್ತೆ. ಸೊ ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್. ಇಫ್ ಸಂಬಡಿ ವಾಂಟ್ಸ್ ಜಸ್ಟಿಸ್ ಲೆಟ್ ದಮ್ ಕಮ್ ಟು ಅಸ್. ವಿ ಅಜ್ಯೂರ್ ದಮ್ ಜಸ್ಟಿಸ್. ಸತ್ಯಕ್ಕೆ ದೂರ
ಕಾನೂನು ಇರೋದು ಎಲ್ಲರಿಗೂ ಸೇಮು. ಲೆಟಸ್ ಅಪೋಲ್ದಲ್ಲ, ಯಾರು ತಪ್ಪಿಸ್ತಾ ಇದ್ದಾರೆ ಅವರಿಗೆ ಶಿಕ್ಷೆ ಆಗಲಿ, ಯಾರು ಇನ್ನೋಸೆಂಟ್ ಇದ್ದಾರೆ ಲೆಟ್ ದೆಮ್ ನಾಟ್ ಸಫರ್. ಈಗ ಇದೇ